ನಿಷಿಧ್ಯ ನಿಖಿಲೋಪಾದಿ ನೇತಿ ನೇತೀತಿ ವಾಕ್ಯತಃ ವಿದ್ಯಾದ್ಯೈಕಂ ಮಹಾವಾಕ್ಯೈ ಜೀವಾತ್ಮ ಪರಮಾತ್ಮನೋ. ಆತ್ಮಬೋಧ 30ನೇ ಶ್ಲೋಕ. ನಿಷಿಧ್ಯ ನಿಖಿಲೋಪಾದಿ ನೇತಿ ನೇತೀತಿ ವಾಕ್ಯತಃ. ನೇತಿ ಅಂದರೆ ನ ಇತಿ ನ ಇತಿ ಅಂತ. ಯಾವುದು ನ ಇತಿ? ದೇಹ ನಾನಲ್ಲ, ಅದಕ್ಕೆ ನ ಇತಿ. ಮನಸ್ಸು ಅಲ್ಲ, ನ ಇತಿ. ಪಂಚಕೋಶಗಳು ನ ಇತಿ. ನಿಷಿಧ್ಯ ನಿಖಿಲೋಪಾದಿ ನೇತಿ ನೇತೀತಿ ಮಹಾವಾಕ್ಯತಃ. ಬೃಹದಾರಣ್ಯಕದಲ್ಲಿ ಬರುತ್ತೆ. ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಒಂದು ಪೋರ್ಷನ್. ಮೂರ್ತ ಅಂದರೆ ಕಾಣುವಂತಹ ತತ್ವ, ಅಮೂರ್ತ ಅಂದರೆ ಕಾಣದೇ ಇರುವಂತಹ ತತ್ವ. ಸ್ಥೂಲ ಶರೀರ, ಸ್ಥೂಲ ಪ್ರಪಂಚ ಕಾಣುತ್ತೆ, ಅದಕ್ಕೆ ಮೂರ್ತ ಪ್ರಪಂಚ, ಮೂರ್ತ ಬ್ರಾಹ್ಮಣ ಅಂತ ಹೆಸರು. ಅಮೂರ್ತ ಪ್ರಪಂಚ ಅಥವಾ ಅಮೂರ್ತ ಬ್ರಾಹ್ಮಣ ಅಂದರೆ ಸೂಕ್ಷ್ಮ ಶರೀರ, ಸೂಕ್ಷ್ಮ ಪ್ರಪಂಚ. ಅದನ್ನೆಲ್ಲ ನೇತಿ ನೇತಿ ಅಂತ ಹೇಳಬೇಕು. ಪ್ರಪಂಚವನ್ನು ನೇತಿ ನೇತಿ ಅಂತ ಮಾಡ್ಬೋದು ನೀವು. ಪ್ರಪಂಚದಲ್ಲಿ ಯಾವುದು ಸೇರಿದೆ? ವ್ಯಕ್ತಿಗಳು ಸೇರಿದ್ದಾರೆ, ಇಡೀ ಜಗತ್ತು ಸೇರಿದೆ. ಪ್ರಪಂಚ ಅಂದರೆ ಜಗತ್ತು, ಭೂಗೋಳವೇ. ಆಮೇಲೆ ಪ್ರಪಂಚದಲ್ಲಿ ಇನ್ಯಾವುದು ಸೇರಿದೆ? ಆಕಾಶ, ಪಂಚಭೂತಗಳು, ದೇಶಗಳು, ರಾಜ್ಯಗಳು. ಆಮೇಲೆ ಶರೀರ. ನಮ್ಮ ಶರೀರನ ಬಿಟ್ಬಿಡ್ಬಾರ್ದಲ್ಲ, ನಮ್ಮ ಮನಸ್ಸು ಬಿಡಬಾರ್ದು. ನಮ್ಮ ಮನಸ್ಸು ಶರೀರ ಪ್ರಪಂಚಕ್ಕೆ ಸೇರಿರೋದು, ಅದನ್ನು ತಳ್ಳಿ ಹಾಕಬೇಕು ಭೌತಿಕವಾಗಿ, ಇಂಟಲೆಕ್ಚುಲಿ. ಯಾಕಂದರೆ ಪ್ರಪಂಚ ಮನಸ್ಸು ಕಾರ್ಯರೂಪವಾಗಿದೆ, ಅದನ್ನು ತಳ್ಳಬೇಕು. ವಿದ್ಯಾದೇಕ್ಯಂ ಮಹಾವಾಕ್ಯೈ ಜೀವಾತ್ಮ ಪರಮಾತ್ಮನೋ. ಈ ನೇತಿ ನೇತಿ ಮಹಾವಾಕ್ಯ, ಇದು ನಾನಲ್ಲ, ಇದು ನಾನಲ್ಲ ಅಂತ ಧ್ಯಾನದಲ್ಲೇ ಕೂತು ಹೇಳ್ತಿದ್ದಾಗ ಆಗ ಮಹಾವಾಕ್ಯದ ಅನುಭವ ಆಗುತ್ತೆ. ಅನುಭವ ಅಂದರೆ ಅರ್ಥ ಆಗುತ್ತೆ ಅಂತ. ಪ್ರತಿಯೊಂದು ದೃಶ್ಯ ಪ್ರಪಂಚವನ್ನು ತಳ್ತಾ ಹೋಗೋದು. ದೃಕ್ ನಾನು. ದೃಕ್ ಅಂದರೆ ಆತ್ಮ ನಾನು, ಸಾಕ್ಷಿ ನಾನು. ಪುಸ್ತಕ ಕಾಣ್ತಾ ಇದೆ ದೃಶ್ಯ, ಮೈಕ್ ಕಾಣ್ತಾ ಇದೆ ದೃಶ್ಯ, ನೀವೆಲ್ಲ ಕಾಣ್ತಿದ್ದೀರ ದೃಶ್ಯ ಅಲ್ವಾ? ಆದರೆ ದೃಕ್ ನಾನು, ಅದನ್ನು ತಳ್ಳಿಬೇಕು ಅಂತ. ಶರೀರದ ಮನಸ್ಸು ಜೊತೆಗೆ. ಯಾಕಂದರೆ ಶರೀರ ಬೆಳೀತಾ ಇರೋದು ನಮ್ಗೆ ಗೊತ್ತಾಗ್ತಿದೆಯಲ್ಲ. ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಶರೀರ ಅವಾಗಿದೆಯಾ ಅಲ್ವಾ? ನೆನ್ನೆ ಇದ್ದಿದ್ದ ಶರೀರ ಇವಾಗಿದೆಯಾ? 6ವರೆಗೆ ಇದ್ದಿದ್ದ ಶರೀರ ಇವಾಗಿದೆಯಾ? ಇಲ್ಲ. ಪ್ರತಿ ಕ್ಷಣ ಬದಲಾಗ್ತಿದೆ ಒಳಗಡೆ. ಮನಸ್ಸು ಹಾಗಿಲ್ಲ. ಇಲ್ಲಿ ಕೂತಿದ್ದಾಗ ಮನಸ್ಸು ಪ್ರಶಾಂತ ಅನಿಸುತ್ತೆ, ಏನೋ ಅರ್ಥ ಆಯಿತು ಅಂತ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಮರ್ತೀವಿ ನಾವು ಅಲ್ವಾ? ಮನಸ್ಸು ಹಾಗೇನೆ. ಇದನ್ನೆಲ್ಲ ಎಲ್ಲಿ ನೆಗೆಟ್ ಮಾಡಬೇಕಂತೆ? ಹೃದಯ ಅಂತ ಹೇಳ್ತಿದ್ದಾರೆ. ರಾಮನೇ ಹೇಳ್ತಿದ್ದಾನೆ, ನೀನು ಎಲ್ಲೋ ನೆಗೆಟ್ ಮಾಡ್ತೀನಿ ಅಂತ ಅಲ್ಲಿ ತಳ್ಳಿಬೇಡ, ನಿನ್ನ ಮನಸ್ಸಿನಲ್ಲಿ ಇದನ್ನೆಲ್ಲ ತಳ್ಳಿ ಹಾಕು. ಇದು ನಾನಲ್ಲ ಅಂತ ಮನಸ್ಸನ್ನಲ್ಲಿ ಅನ್ಕೋ. ಆ ಮನಸ್ಸು ಅಂದರೆ ಹೃದಯ ಅಂದರೆ ಅಂತಃಕರಣ. ನಾಟ್ ಫಿಸಿಕಲ್ ಸಪ್ರೇಷನ್, ಇಂಟಲೆಕ್ಚುಯಲ್ ಸಪ್ರೇಷನ್. ಭೌತಿಕವಾಗಿ ತಳ್ಳಹಾಕು. ಸರಿ ಸ್ವಾಮಿ, ತಳ್ಳಹಾಕದೆ ಏನು ಮಾಡಬೇಕು? ಸಮಾಸ್ವಾದಿತ ಚಿದ್ಘನಾಮೃತ. ಸಮ ಅಂದರೆ ಚೈತನ್ಯ, ಪ್ಯೂರ್ ಕಾನ್ಷಿಯಸ್ನೆಸ್, ಆತ್ಮ ಚೈತನ್ಯ. ಸಮ ಆಸ್ವಾದಿತ. ಆಸ್ವಾದಿತ ಅಂದರೆ ಎಂಜಾಯ್ ಮಾಡ್ತಾ ಇದ್ದಾನೆ, ಅನುಭವಿಸ್ತಿದ್ದಾನೆ. ಯಾವುದನ್ನು ಅನುಭವಿಸ್ತಿದ್ದಾನೆ? ದೇಹ ಮನಸ್ಸನ್ನಲ್ಲ, ಪೂರ್ಣ ಆನಂದ ಸ್ವರೂಪ ನಾನು ಅಂತ ಉಪನಿಷದ್ ವಾಕ್ಯದ ಮೂಲಕ ನೇತಿ ನೇತಿ ಆ ಧ್ಯಾನದ ಸ್ಥಿತಿಯಲ್ಲಿ ಇದು ನಾನಲ್ಲ ನಾನಲ್ಲ ಅಂತ ಸಮ ಆಸ್ವಾದಿತ ಚಿತ್ ಘನ, ಪೂರ್ತಿ ಅರಿವು. ಸಮ ಅಂದರೆ ಸತ್ರೂಪ, ಆಸ್ವಾದಿತ ಅಂದರೆ ಚಿದ್ಘನಾಮೃತ, ಚಿತ್ರೂಪ. ಅಮೃತ ರಸ. ಹೇಳಿದ್ನಲ್ಲ, ಮಾವಿನ ಹಣ್ಣಿನ ರಸವನ್ನು ಹಿಂಡಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದು ಎಷ್ಟೇ ಸಹಾಯ ಮಾಡಿದ್ರೂ ಸಿಪ್ಪೆ ಬಿಸಾಕಲೇಬೇಕು, ಬೀಜ ತಳ್ಳಿ ಹಾಕಲೇಬೇಕು. ಹಾಗೆ ಶರೀರ. ನೆನೆ ರಮಣ ಮಹರ್ಷಿ ಉದಾಹರಣೆ ಕೊಟ್ಟನಲ್ಲ, ಊಟಕ್ಕೆಲ್ಲ ಬೇಕು. ಊಟಕ್ಕೇನು ಬೇಕು? ತಟ್ಟೆ ಬೇಕು, ಎಲೆ ಬೇಕು. ಪ್ರತಿನಿತ್ಯ ಅದಕ್ಕೆ ಎಲೆಯಲ್ಲಿ ಊಟ ಮಾಡಬೇಕು. ಆಯುರ್ವೇದದಲ್ಲಿ ಹೇಳ್ತಾರೆ, ನೀವು ಕೈಯಲ್ಲಿ ಊಟ ಮಾಡಿ, ಅದು ಎಲೆಯಲ್ಲೆಲ್ಲ ಇದ್ದರೆ ಅದು ಮಿನರಲ್ಸು ಎಲ್ಲ ಹೋಗುತ್ತೆ, ಸ್ಟೀಲ್ ತಟ್ಟೆ ಬೇಡ ಅಂತ. ಅಟ್ಲೀಸ್ಟ್ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ, ಬಾಳೆ ಎಲೆನೋ ಮುತ್ಕದೆಲೆನೋ ಮಾಡಿದ್ರೆ ವೈರಾಗ್ಯ ಆದರೂ ಬರುತ್ತೆ ನಿಮಗೆ. ಈ ದೇಹ ಮನಸ್ಸು ಎಲೆ ಥರ. ಊಟ ಆದಮೇಲೆ ಅಂದರೆ ಆತ್ಮಜ್ಞಾನ ಬಂದಮೇಲೆ ದೇಹ ಅಭಿಮಾನ ಅಷ್ಟು ಬೇಡ. ಯಾವಾಗ ನಮಗೆ ದೇಹ ಅಭಿಮಾನ ಇಲ್ಲವೋ, ಅಹಂಕಾರವಿಲ್ಲವೋ, ಏನಿರಲ್ಲ. ಅಹಂಕಾರ ಯಾವಾಗಿರಲ್ವೋ ಅವಾಗೇನಿರಲ್ಲ. ಅಹಂಕಾರ ಇಲ್ಲ ಅಂದರೆ ಅಜ್ಞಾನವೂ ಇಲ್ಲ, ಕರ್ತೃತ್ವನೂ ಇಲ್ಲ, ಅದೆಲ್ಲ ಆಯಿತು. ಅದು ಇಲ್ಲ, ಆಯಿತು, ಅದೆಲ್ಲ ಅಹಂಕಾರವೇ. ಅಹಂಕಾರ ಯಾವಾಗಿರಲ್ವೋ
ಅದೆಲ್ಲ ಆಯಿತು, ಅದೆಲ್ಲ ಹಿಂದಿನ ಶ್ಲೋಕದಲ್ಲಿ ಆಗೋಯ್ತು. ನಿಮ್ಮ ಬಾಯಿಂದನೇ ಬರಬೇಕದು. ಅದೂ ಇಲ್ಲ. ಇನ್ನೊಂದು ಬೇರೆ ಹೆಸರು ಹೇಳಿ. ಮಮಕಾರ ಇರಲ್ಲ. ಅಹಂಕಾರ ಇಲ್ಲ ಅಂದರೆ ಮಮಕಾರ ಇರಲ್ಲ. ನೀವು ರಾಗದ್ವೇಷ ಇಲ್ಲ, ಅದು ಆ ವರ್ಡ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮಮಕಾರಕ್ಕೆ ತುಂಬ ಹತ್ತಿರ ಇರೋದು ಅಹಂಕಾರ. ಅಹಂಕಾರವನ್ನು ಈ ನಿಷೇಧ ಮಾಡ್ತಿದ್ದೀನಿ ಅಂತಂದರೆ ಯಾರಿದೆ ಸಂಬಂಧ ನನಗೆ ಅಲ್ವಾ? ಎಲ್ಲಿವರೆಗೂ ಸಂಬಂಧ ಸತ್ಯ ಅನಿಸುತ್ತೋ ಅಹಂಕಾರ ಸತ್ಯ ಅಂತ ಅನಿಸುತ್ತೆ. ಅವಾಗ ಸರಿ ಸ್ವಾಮಿ ಪೂರ್ತಿ ನಿಷೇಧ ಮಾಡೋಕ್ಕಾಗಲ್ವಲ್ಲ, ಭೌತಿಕವಾಗಿ ಮಾಡಿ. ಹಿಂದಿನ ಶ್ಲೋಕ ಏನಿತ್ತು? ಅಭಿನಯ. ಅದು ಮನಸ್ಸಿಗೆ ಬರಬೇಕು. ಪ್ರತಿ ಕ್ಷಣ ಅಭಿನಯ. ಅಭಿನಯ ಅಂದರೆ ಡ್ಯಾನ್ಸ್ ಅಲ್ಲ. ಅಭಿನಯ ಯಾವ ರೋಲು, ಯಾವ ಪ್ರಾರಬ್ಧ ನಿಮಗೆ ಯಾವ ರೋಲ್ ಕೊಟ್ಟಿದೆಯೋ ಜೀವನದಲ್ಲಿ ಅದನ್ನು ಚಾತು ತಪ್ಪದೆ ಮಾಡಬೇಕು, ಅಂಡ್ಕೊಳ್ಳದೆ. ಅಹಂಕಾರ ಇರೋವರೆಗೂ ಮಮಕಾರ ಇದ್ದೇ ಇರತ್ತೆ. ಅಹಂಕಾರವನ್ನು ಸಡಿಲಗೊಳಿಸ್ಬೇಕು, ಜ್ಞಾನದಿಂದ ಸಡಿಲಗೊಳಿಸ್ಬೇಕು. ಅವಾಗ ಮಮಕಾರದ ಬಗ್ಗೆ ಅಷ್ಟಿರಲ್ಲ. ಸಮ ಆಸ್ವಾದಿತ ಚಿದ್ಘನಾಮೃತ ಜಗತ್ ಆತ್ತ ತದ್ರಸಂ. ಸದ್ರಸಂ ಅಂದ್ರೇನು? ಆತ್ಮಚೈತನ್ಯ ಅಂತ ಆನಂದ ಇರುತ್ತಲ್ಲ, ಪೂರ್ತಿ ತೃಪ್ತಿ. ಅದು ಹಣ್ಣಿನ ರಸಕ್ಕೆ ಹೋಲಿಸಿದ್ದಾರೆ. ಪ್ಯೂರ್ ಎಕ್ಸಿಸ್ಟೆನ್ಸ್. ಆತ್ತರಸಂ. ಆತ್ತ ಅಂದರೆ ಎಕ್ಸ್ಟ್ರಾಕ್ಷನ್, ತೆಗೆಯೋದು, ಆ ರಸವನ್ನು ತೆಗೆಯೋದು. ಯಾವ ರಸವನ್ನು? ವೇದಾಂತದಲ್ಲಿ ಹೇಳಿರುವಂತಹ ಪೂರ್ಣ ಆನಂದ ರಸವನ್ನು ತೆಗೆಯೋದು. ತತ್ ಅಶೇಷಂ. ಅಶೇಷಂ ಅಂದರೆ ಮಿಥ್ಯಾ ಪ್ರಪಂಚವನ್ನು ತ್ಯಜ. ಅಶೇಷಂ ತ್ಯಜ. ಯಥಾ ಆಂಬಃ. ಅಂಬಃ ಅಂತ ಓದಬಾರ್ದು. ಯಥಾ ಆಂಬಃ ಪೀತ್ವಾ ತತ್ಫಲಂ ಪ್ರಜಹಾತಿ. ಆಮ್ರಫಲ ಅಂದರೆ ಮಾವಿನ ಹಣ್ಣು. ಅದಕ್ಕೆ ಇನ್ನೊಂದು ಹೆಸರು ಇದೆ, ಮಧುರ ಫಲ ಅಂತಲೂ ಇದೆ. ಹೇಗೆ ಆ ರಸವನ್ನು ಕುಡಿದಾಗ ಯಥಾ ಆಂಬಃ ಪೀತ್ವಾ ತತ್ಫಲಂ, ಮೋಕ್ಷ ಸಿಕ್ತು. ಎಷ್ಟು ಚೆನ್ನಾಗಿತ್ತಲ್ವ? ಪ್ರಜಹಾತಿ. ಆ ಸ್ಕಿನ್, ಆ ಸಿಪ್ಪೆನ ಪ್ರಜಹಾತಿ. ಚೆನ್ನಾಗಿದೆ. ಬಹುವ್ರೀಹಿ ಸಮಾಸ ಎಲ್ಲನೂ. ನಿರಾಕೃತ ಅಖಿಲಃ ಏನ ಸಹ. ನಿರಾಕೃತ ಅಖಿಲಃ. ಜಾಸ್ತಿ ಸಂಸ್ಕೃತ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಬಹುವ್ರೀಹಿ ಸಮಾಸ ಇದು. ಆಮೇಲೆ 8 ಗಂಟೆ ಕೊಡ್ತಾರೆ ರೀ ಸಮೋಸ ಅಂತ ಆಗುತ್ತೆ ಆಮೇಲೆ. ಅದಕ್ಕೆ ಸಂಸ್ಕೃತ ಜಾಸ್ತಿ ಹೇಳಲ್ಲ. 35. ಕದಾಚಿದಾತ್ಮಾನ ಮೃತೋ ನ ಜಾಯತೆ ನ ಕ್ಷೀಯತೆ ನಾಪಿ ವಿವರ್ಧತೆ ನವಃ. ನಿರಸ್ತ ಸರ್ವಾತಿಶಯಃ ಸುಖಾತ್ಮಕಃ ಸ್ವಯಂ ಪ್ರಭಃ ಸರ್ವಗತೋ ಯಮದ್ವಯಃ. ರಾಮಗೀತೆ ಓದೋದ್ರಿಂದ ಏನು ಫಲ? ಅಥವಾ ವೇದಾಂತ ಅಧ್ಯಯನ ಮಾಡೋದ್ರಿಂದ ಏನು ಫಲ? ನನ್ನ ಹೇಳಿದೆ ಏನು ಫಲ? ವೇದಾಂತ ಅಧ್ಯಯನ ಮಾಡೋದ್ರಿಂದ ಏನು ಫಲ? ಮೋಕ್ಷ ಅಲ್ಲ. ನೆನ್ನೆ ಒಂದು ಉದಾಹರಣೆ ಕೊಟ್ಟನಲ್ಲ. ಜೀವನದಲ್ಲಿ ಬರುವಂತಹ ತೊಂದರೆಗಳೇನಾಗುತ್ತೆ? ಇನ್ಸಿಗ್ನಿಫಿಕೆಂಟ್, ತುಂಬ ಕಮ್ಮಿ ಆಗೋಗುತ್ತೆ. ನೋಡಿ, ಮರ್ತು ಬಿಡ್ತೀರಾ ಎಲ್ಲರೂ. ನೆನ್ನೆ 24 ಗಂಟೆ ಆಯಿತು, ಮರ್ತೋಯ್ತು. ನಕ್ಷತ್ರದಲ್ಲಿ ಹೇಗೆ ರಾತ್ರಿ ನಕ್ಷತ್ರ ಕಾಣಿಸುತ್ತೋ, ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯ ಬರುತ್ತೋ, ಆ ಸೂರ್ಯನ ಪ್ರಭಾವದಿಂದ ನಕ್ಷತ್ರಗಳು ಕಾಣಿಸಲ್ಲ. ಅಂದರೆ ಸೂರ್ಯ ಇಲ್ಲಿಗೆ ಜ್ಞಾನ ಅಂತ, ನಕ್ಷತ್ರಗಳು ಸಂಸಾರದ ತೊಂದರೆಗಳು ಅಂತ. ಸೂರ್ಯನ ಪ್ರಭಾವದಿಂದ ನಕ್ಷತ್ರ ಹೇಗೆ ಕಾಣಿಸಲ್ವೋ, ಜ್ಞಾನದ ಪ್ರಭಾವದಿಂದ ನನ್ನ ಜೀವನದಲ್ಲಿ ಆಗುವಂಥ ತೊಂದರೆಗಳೆಲ್ಲ ತುಂಬ ಇನ್ಸಿಗ್ನಿಫಿಕೆಂಟ್. ಅದಕ್ಕಷ್ಟು ಬೆಲೆ ಕೊಡೋದಿಲ್ಲ ನಾನು. ಹೀಗೆ ಇರಬೇಕು, ಹಾಗೆ ಆಗಬೇಕು ಅಂತಂದರೆ ಏನಿದೆ ನಿಮ್ಮಲ್ಲಿ ಜಾಸ್ತಿ? ನಾನು ಹೇಳ್ದಾಗೆ ಆಗಬೇಕು ಅಷ್ಟೆ. ಅಹಂಕಾರ ಯಾಕೆ ಬರುತ್ತೆ? ದೇಹಾಭಿಮಾನ ಇರೋದ್ರಿಂದ ಅಹಂಕಾರ ಯಾಕೆ ಬರುತ್ತೆ? ದೇಹಾಭಿಮಾನ, ಅಜ್ಞಾನ ಅದೆಲ್ಲ ಸರಿ, ಯಾಕೆ ಬರುತ್ತೆ? ಮಮಕಾರ ಇರೋದ್ರಿಂದ, ನನಗೆ ರಿಲೇಟ್ ಮಾಡ್ಕೊಳ್ಳೋದ್ರಿಂದ ತಾನೇ. ಒಬ್ಬನೇ ನಾನು ರೂಮಲ್ಲಿದ್ದರೆ ಆತ್ಮಾರಾಮ ಸ್ಥಿತಿಯಲ್ಲಿರ್ತೀನಿ. ಇವಳು ಬಂದಳು ಸ್ವಾಮಿ, ಆಯಿತು ಅಲ್ವಾ ತಾನೇ? ಆ ಫಲ ಏನು? ವೇದಾಂತದ ಫಲ ತೃಪ್ತಿ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಜೀವಭಾವ ಹೋಗುತ್ತಂತೆ. ವೇದಾಂತ ಅಧ್ಯಯನದಿಂದ ಜೀವಭಾವ ಹೋಗುತ್ತೆ. ಶರೀರ ಹುಡ್ತಾ ಇದೆ, ಬೆಳೀತಾ ಇದೆ, ಒಂದು ದಿವಸ ಹೋಗುತ್ತೆ. ಇನ್ಸೆಕ್ಯೂರಿಟಿನೇ ಇರಲ್ಲ ಅವನಿಗೆ. ಯಾರಿಗಿರಲ್ಲ? ಆತ್ಮಜ್ಞಾನಿಗೆ ಜೀವನದಲ್ಲಿ ಇನ್ಸೆಕ್ಯೂರಿಟಿ ಇರಲ್ಲ. ಇನ್ಸೆಕ್ಯೂರಿಟಿ ಅಂದರೆ
ಅದನ್ನು ಗಳಿಸ್ಬೇಕು, ಇದನ್ನು ಗಳಿಸ್ಬೇಕು ಇರೋದಿಲ್ಲ. ಮತ್ತು ಪ್ರಪಂಚ ಹೇಗೆ ಬೆಳೆಯುತ್ತೆ ಸ್ವಾಮೀಜಿ? ಏನೂ ಆಸೆನೇ ಇರಬಾರ್ದು ಅಂದರೆ GDP ಗ್ರೋತ್ ಹೇಗಾಗುತ್ತೆ? ಪಾಪ ಪ್ರೈಮ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟ್ರ್ ಈತ ಅಲ್ವಾ? ಯೋಚನೆ ಮಾಡಿ, ನಮ್ಮದೆಲ್ಲ ಹೀಗೆ. ಹೌ ವಿಲ್ ದ ವರ್ಲ್ಡ್ ಮೂವ್? ಸೃಷ್ಟಿ ಮಾಡಿದವನು ಯಾರಪ್ಪ? ಸೃಷ್ಟಿಕತೆ, ಕಟ್ಟುಕತೆ, ವಿಲಯ ಕಥೆ, ಬರಿಯ ಕಥೆ. ಸೃಷ್ಟಿ ಎಲ್ಲಿ? ಯಾರಿಗೆ ಸೃಷ್ಟಿ? ಜೀವಭಾವ ಇರೋರಿಗೆ ಸೃಷ್ಟಿ, ಕರ್ಮಕ್ಷಯಕ್ಕೆ ಸೃಷ್ಟಿ. ಯೋಚನೆ ಮಾಡಿ. ಆ ಇನ್ಸೆಕ್ಯೂರಿಟಿ ಇದೆಯಲ್ಲ, ಮೂಲತಃ ಮೋಕ್ಷ ಅಂದ್ರೇನು? ಫ್ರೀಡಮ್ ಫ್ರಮ್ ಇನ್ಸೆಕ್ಯೂರಿಟಿ ಈಸ್ ಮೋಕ್ಷ. ಇಲ್ಲೇ ಹೇಳಿದ್ದೆ ಲಾಸ್ಟ್ ಟೈಮು, ಇದಲ್ಲೇ ಮೋಕ್ಷ ಅಂದರೆ ಎಲ್ಲೋ ಮೇಲೆ ಹೋಗೋದು ಅಂತೆಲ್ಲ ಅಂದ್ಕೊಳ್ಬೇಡಿ. ನನ್ನ ನಿಜ ಸ್ವರೂಪವನ್ನು ತಿಳಿಯದೇ ಮೋಕ್ಷ ಅಂತ ಅದಿದೆ ಅದ್ವೈತದಲ್ಲಿ. ಈಗಿನ ಕಾಲದಲ್ಲಿ ಹೇಳಬೇಕು ಅಂದರೆ ಫ್ರೀಡಮ್ ಫ್ರಮ್ ಇನ್ಸೆಕ್ಯೂರಿಟಿ, ರಕ್ಷಣೆಯಿಂದ ಮುಕ್ತವಾಗೋದು, ಅದು ಮೋಕ್ಷ. ಯಾರು ನನ್ನ ನೋಡ್ಕೊಳ್ತಾರೆ ವಯಸ್ಸಾದ ಮೇಲೆ ಅಲ್ವಾ? ವಯಸ್ಸಾದ್ಮೇಲೆ ಬಿಕೋ ಅಂತ ಆಗುತ್ತೆ ಸ್ವಾಮಿ. ಕಟ್ಸ್ಕೊಂಡ್ಬಿಡ್ಬಾರ್ದ ಭಗವಂತ? ಸಾಧ್ಯವಿಲ್ಲ ಆ ಥರ ಎಲ್ಲ ಹೇಳಲೇಬಾರ್ದು. ವೇದಾಂತಿ ಅದೆಲ್ಲ ಹೇಳಲೇಬಾರ್ದು, ಕರ್ಸ್ಕೊಂಬಿಡಬೇಕು ಬೇಗ ಅಂತ. ಪ್ರಾರಬ್ಧ ಎಲ್ಲಿವರೆಗೂ ಇದೆಯೋ ಯಾರು ಗೊತ್ತು? ನಗು ನಗುತ್ತಾ ಬಾಳ್ತೆರಳು ಮಂಕುತಿಮ್ಮ. ಸರಿ, ವಯಸ್ಸಾದ ಮೇಲೂ ಇರ್ತೀವಿ, ಆದರೆ ಶರೀರದ ತೊಂದರೆ ಬರದಿದ್ರೆ ಪರವಾಗಿಲ್ಲ. ನಮ್ಮಿಂದ ಇನ್ನೊಬ್ರಿಗೆ ಹೊರೆ ಆಗಬಾರ್ದು. ಹೇಳ್ತೀವಲ್ವ ಈ ಥರ ಎಲ್ಲ ಮಾತು. ಕರ್ಮದಿಂದ ಸಂಬಂಧಗಳು ಬಂದಿದೆ, ಕರ್ಮದಿಂದ ಸಂಬಂಧಗಳು ತಾನಾವೇ ಬಿಟ್ಟು ಹೋಗುತ್ತೆ. ನೀವು ನನ್ನಿಂದ ಇವ್ರಿಗೆ ತೊಂದರೆ ಆಗ್ತಿದೆ, ಅದಕ್ಕೋಸ್ಕರ ಭಗವಂತ ನಾನು ಕರ್ಸ್ಕೊಂಬಿಡು ಅಂದರೆ ಅವನು ಕರ್ಸ್ಕೊಳ್ಳಲ್ಲ. ಎ ರಿಲೇಷನ್ಶಿಪ್ ಇಸ್ ಫೌಂಡ್ ಬಿಕಾಸ್ ಆಫ್ ಸಮ್ ಕರ್ಮ. ಅದು ನ್ಯಾಚುರಲ್ ಆಗಿ ಸಾಧಾರಣವಾಗಿ ಒಂದು ದಿವಸ ಬಿಟ್ಟು ಹೋಗುತ್ತೆ. ನೀವು ಬೇಡ ಅಂದರೂ ಸರಿ, ಬೇಕು ಅಂದರೂ ಸರಿ, ಬಿಟ್ಟು ಹೋಗುತ್ತೆ ಅದು. ಆ ಜೀವಭಾವ, ಇದಕ್ಕೆ ಇನ್ಸೆಕ್ಯೂರಿಟಿ ಅಂತ ಹೇಳೋದು. ಎಲ್ಲಿವರೆಗೂ ಯಾರಿರಬೇಕು, ರಕ್ತ ಸಂಬಂಧಗಳಿರಬೇಕು, ಅಲ್ಲಿವರೆಗೂ ಇರ್ತಾರೆ. ನೀವು ಶತಪ್ರಯತ್ನ ಪಡಿ, ಇದ್ದೇ ಇರ್ತಾರೆ. ನಿಮಗೆ ಮಾನಸಿಕವಾಗಿ ತೊಂದರೆ ಕೊಡಬೇಕಾ? ಕೊಟ್ಟೆ ಕೊಡ್ತಾರೆ. ಆ ಪ್ರಾರಬ್ಧವಶಾತ್ ನಿಮ್ಗೆ ಅದು ಆಗೇ ಆಗುತ್ತೆ. ಎಷ್ಟು ಪ್ರಯತ್ನ ಪಟ್ಟರು ಅಷ್ಟೇ. ಪರಿಹಾರವನ್ನೆಲ್ಲ ಮಾಡಿರ್ಬೋದು, ಅದನ್ನು ತಾತ್ಕಾಲಿಕವಾಗಿ ಒಂದು ನಂಬಿಕೆ, ಪರಿಹಾರ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂತಹ ನಂಬಿಕೆ. ಆ ನಂಬಿಕೆಯಲ್ಲಿ ಒಂದು 6 ತಿಂಗಳು 1 ವರ್ಷ ತಳ್ಳಿಬಿಡ್ತೀವಿ ನಾವು. ಏನೋ ಸರಿ ಹೋಗುತ್ತಂತೆ, ಅಲ್ಲಿ ಕೇಳಿದ್ವಂತೆ, ಇಲ್ಲಿ ಕೇಳಿದ್ವಂತೆ. ಯಾಕಂದರೆ 1 ವರ್ಷದಲ್ಲಿ ಸರಿ ಹೋಗಲೇಬೇಕು, ಮನಸ್ಸಲ್ವಾ? ಅವತ್ತು ರಜೋಗುಣದಲ್ಲಿದ್ದೆ, ಇವತ್ತು ಸತ್ಗುಣದಲ್ಲಿ ಆಗಬೇಕದು. ವಿಚಾರ ಮಾಡಲ್ಲ ನಾವು. ಯೋಚನೆ ಮಾಡಿ. ಕದಾಚಿತ್ ಅಂದರೆ ಯಾವಾಗಾದರೂ ಒಂದು ಸತಿ. ಯಾವಾಗ? ಅಹಂ ಅಜಃ. ಗೀತಾ ಹಾಗೂ ಕಠೋಪನಿಷತ್ತು ಶ್ಲೋಕ. ಏನದು? 2ನೇ ಅಧ್ಯಾಯದಲ್ಲಿ ಬರುತ್ತಲ್ಲ ಭಗವದ್ಗೀತೆಯಲ್ಲಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೆ ಶರೀರೆ. ಕಠೋಪನಿಷತ್. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್. ಆಮೇಲೆ ಕುತಶ್ಚಿನ್ನ ಬಭೂವ ಕಶ್ಚಿತ್. ಆ 2 ಸಾಲು ಕಠೋಪನಿಷತ್ತು ಭಗವದ್ಗೀತೆ ಸೇಮ್ ಇದೆ. ಕೃಷ್ಣ ಅಲ್ಲಿಂದ ತಗೊಂಡಿದ್ದಾನೆ ಭಗವದ್ಗೀತೆಯಿಂದ, ಕಠೋಪನಿಷತ್ತಿಂದ. ನಾ ಜಾಯತೆ, ಯಾವತ್ತೂ ನಾ ಹುಟ್ಟಿಲ್ಲ. ದೇಹ ಹುಟ್ಟಿದೆ, ಮನಸ್ಸು ಹುಟ್ಟಿದೆ, ಆದರೆ ಆತ್ಮ ಯಾವತ್ತೂ ಹುಟ್ಟಿಲ್ಲ. ನಾ ಜಾಯತೆ. ನಾ ಮ್ರಿಯತೆ, ಅದು ಹೋಗುವಂಥದ್ದು ಅಲ್ಲ. ನ ಕ್ಷೀಯತೆ, ಅದು ಕ್ಷೀಣಿಸೋದೂ ಇಲ್ಲ. ನೋ ಡಿಕೆ. ಶರೀರಕ್ಕೆ ಕ್ಷೀಣಿಸುತ್ತೆ, ಇವತ್ತಿದ್ದ ಹಾಗೆ ನಾಳೆ ಇರಲ್ಲ ಶರೀರ, ಆದರೆ ಆತ್ಮಕ್ಕೆ ಯಾವ ಕ್ಷೀಣತೆಯೂ ಇಲ್ಲ. ನ ಅಪಿ ವರ್ಧತೆ ಅಲ್ವಾ? ಎಷ್ಟೇ ನಂದಿನಿ ತುಪ್ಪ ತಿಂದರೂ ಆತ್ಮ ದಪ್ಪ ಆಗಲ್ಲ. ಯೋಚನೆ ಮಾಡಿ ಅಲ್ವಾ? ನೀವು ವಾಕ್ ಮಾಡದೇರಿ ಆತ್ಮ ಹಾಗೇ ಇರುತ್ತೆ. ಆತ್ಮ ಇರೋದ್ರಿಂದ ಶರೀರ ದಪ್ಪ ಸಣ್ಣ ಆಗ್ತಿದೆ. ಯೋಚನೆ ಮಾಡಿ. ನ ವರ್ಧತೆ ನ ಅನವಹ. ನ ಅನವ ನಾ ಇಲ್ಲ, ಅನವಹ. ಅನವಹ ಅಂದರೆ ಪುರಾಣ. ಯಾವ ಮಾಡಿಫಿಕೇಷನ್ಸು, ಬದಲಾವಣೆಗಳು ಆತ್ಮನಲ್ಲಿಲ್ಲ. ಈ ಮೃತಃ, ಈ ಜಾತಃ, ಈ ಕ್ಷೀಯತೆ, ಇದೆಲ್ಲ ಆತ್ಮನಲ್ಲಿಲ್ಲ. ನಿರಸ್ತ ಸರ್ವ ಅತಿಶಯ. ಯಾವ ಅಪ್ಸ್ ಆ್ಯಂಡ್ ಡೌನ್ಸ್ ಮನಸ್ಸಿಗಾಗತ್ತಲ್ಲ,
ಸುಖವಾಗಿದ್ದೆ ದುಃಖವಾಗಿದ್ದೆ ಅದು ಆತ್ಮಕ್ಕಿಲ್ಲ. ಇದೆಲ್ಲ ನೆನ್ನೆ ದೀರ್ಘವಾಗಿ ನೋಡಿದ್ದೀವಿ, ಅದಕ್ಕೆ ಹೇಳ್ತಿಲ್ಲ ಹೆಚ್ಚು ಹೇಳಿದ್ರೆ ಮತ್ತೆ ಬೇಜಾರಾಗುತ್ತೆ. ಕಂಪ್ಯಾರಿಸನ್ ಇಲ್ಲ. ಅತಿಶಯ ಅಂದರೆ ದೇರ್ ಇಸ್ ನೋ ಕಂಪ್ಯಾರಿಸನ್. ಮನಸ್ಸಿಗೆ ಕಂಪ್ಯಾರಿಸನ್ ಇದೆ, ಶರೀರಕ್ಕೆ ಕಂಪ್ಯಾರಿಸನ್ ಇದೆ. ಅಣ್ಣ ತಮ್ಮಂದ್ರಲ್ಲಿ ಗಲಾಟೆ ಆಗೋದು ಯಾತಕ್ಕೆ? ಕಂಪ್ಯಾರಿಸನ್ಗೋಸ್ಕರ. ಆತ್ಮದಲ್ಲಿ ಏನು ಕಂಪೇರ್ ಮಾಡ್ತೀರಾ? ಇರೋದು ಒಂದೇ ಆಯಿತು ಅಂದರೆ ಆ ಪೂರ್ಣ ಜ್ಞಾನ ಯಾರಿಗಿದೆಯೋ ಅವನು ನಿರಸ್ತ ಸರ್ವಾನ್ ಅತಿಶಯ. ಈ ಕಂಪ್ಯಾರಿಸನ್ ಎಲ್ಲ ದಾಟಿಬಿಟ್ಟಿರ್ತಾನೆ. ಅವನಿಗೆ ಸ್ವಂತ ಮಾಡಬೇಕು, ಮನೆ ಮಾಡಬೇಕು ಅಂತ ಅನಿಸಲ್ಲ. ಅಯ್ಯೋ ನೀವು ಒಬ್ರು ಹೀಗೆ ಎಲ್ಲ ಮೊನ್ನೆ ಕ್ಲಾಸ್ ಮಾಡಿದೆ, ನೀವು ಹೀಗೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಬಂದಿದ್ದರು, ನೀವು ಹೀಗೆ ಹೇಳಿಬಿಡಿ, ಈಗಲೇ ಮನೆಯವರು ಏನು ಮಾಡದೆ ಕೂತಿದ್ದಾರೆ, ನೀವು ಮಾಡಬೇಕು ಅಂತ ಅನ್ಸಲ್ಲ, ಇದನ್ನ ಇಂಟ್ರೆಸ್ಟೇ ಇಲ್ಲ ಅಂದರೆ ಮುಗಿತ್ಕೋತೆ. ನಾನು ಪಾಪ ಕೂಡಿಟ್ಟು ಏನೋ ಮಾಡಿಟ್ಟಿದ್ದೀನಿ ಹಾಗೆ ಅಂತ ಅಲ್ಲ. ನೋಡಿ ನಮಗೆ ನಿರಸ್ತ ಸರ್ವಾನ್ ಅತಿಶಯ ಸುಖಾತ್ಮಕ. ಎಲ್ಲ ಕಾಂಪ್ಲೆಕ್ಸಸ್. ಚರ್ಮದ ಬಣ್ಣ ಹೀಗಿದೆ, ಅದೆಲ್ಲ ದೇಹ ಮನಸ್ಸಿಗೆ, ಆತ್ಮಕ್ಕಿಲ್ಲ. ಇದೆಲ್ಲ ನಮಗಿದೆ ತಾನೇ. ಈ ಬಣ್ಣವೇ ನನಗಿರಬೇಕು, ಹೀಗೆ ಪ್ರೆಸೆಂಟಬಲ್ ಆಗಿರಬೇಕು. ಆದರೆ ಪ್ರಪಂಚ ಕೇಳ್ತಿದೆಯಲ್ಲ, ಏನು ಮಾಡಬೇಕು ಸ್ವಾಮಿ? ಅಭಿನಯ ಅಷ್ಟೆ. ಸ್ವಯಂ ಪ್ರಭಃ, ಸ್ವಪ್ರಕಾಶವಾಗಿ ಜ್ಯೋತಿಷಾಂ ತಜ್ಜ್ಯೋತಿ, ಆ ರೀತಿಯಲ್ಲಿ ಬೆಳಗ್ತಾ ಇದ್ದೆ ಆತ್ಮ. ಇಲ್ಲಿ ಅದು ಆತ್ಮ ಅಂತ ಹೇಳ್ತಿದ್ದೀನಿ. ನೀವೇನು ಮಾಡ್ಕೊಳ್ಬೇಕು? ನಾನು ಹಾಗೆ ಬೆಳಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕು. ಸರ್ವಗತಃ, ಆಕಾಶದಂತೆ ಸರ್ವಗತಃ, ಎಲ್ಲದರಲ್ಲಿಯೂ ಇದೆ. ಆಕಾಶಕ್ಕೆ ಯಾವುದು ಅಂಟಿಲ್ಲ. ನಾಯ್ಸ್ ಪೊಲ್ಯೂಷನ್ನು, ಡಸ್ಟ್ ಪೊಲ್ಯೂಷನ್ನು ಅದು ಆಕಾಶಕ್ಕೆ ಅಂಟದೇ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಸುಖ ದುಃಖ ಇರ್ಬೋದು, ಕಾಮಕ್ರೋಧಾದಿಗಳ ಅರಿಷಡ್ ವರ್ಗಗಳಿರ್ಬೋದು, ಆತ್ಮಕ್ಕೆ ಅಂಟೋದಿಲ್ಲ. ಆಕಾಶ ಕಂಟತ್ತ? ಆಕಾಶದಂತೆ ನಾನು. ಅದ್ವಯ